ಈ KYC ಅಥವಾ ಫಿನ್ಕ್ರೈಮ್ ಪ್ರೊಸೆಸ್ಸಲ್ಲಿ ಬರೋದು ಫಸ್ಟ್ ಟಾಪಿಕು ಕಸ್ಟಮರ್ ಡ್ಯೂ ಡಿಲಿಜೆನ್ಸ್, CDD ಅಂತ ಹೇಳ್ತಾರೆ. CDD ಅಂದರೆ ಒಂದು ಕಸ್ಟಮರ್ನ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡೋದು. ಪ್ರೊಸೆಸ್ ಆಫ್ ವೆರಿಫೈಯಿಂಗ್ ಆ್ಯಂಡ್ ಐಡೆಂಟಿಫೈ ಆಫ್ ಅ ಕಸ್ಟಮರ್ ಆ್ಯಂಡ್ ಅಸೆಸಿಂಗ್ ದ ರಿಸ್ಕ್ ದೆ ಪೋಸ್. ಅಂದರೆ ಬಿಫೋರ್ ಅಥವಾ ಡ್ಯೂರಿಂಗ್ ದ ರಿಲೇಷನ್ಶಿಪ್ ವಿತ್ ಅ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಕೌಂಟ್ ಓಪನ್ ಆಗೋ ಮುಂಚೆ ಅಥವಾ ಅಕೌಂಟ್ ಓಪನ್ ಆದಮೇಲೆ ದ ಫೌಂಡೇಶನ್ ಆಫ್ KYC ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ಮನಿ ಲಾಂಡ್ರಿಂಗ್. ಇದು CDD ಅನ್ನೋದು ಫೌಂಡೇಶನ್ ಆಫ್ KYC ಅಂತ ಹೇಳ್ತಾರೆ. ಆ್ಯಂಡ್ ಇದು ಏನು ಮಾಡುತ್ತೆ ಅಂದರೆ ಇಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ದ ಮನಿ ಲಾಂಡ್ರಿಂಗ್, ಫ್ರಾಡ್ ಆ್ಯಂಡ್ ಟೆರರಿಸ್ಟ್ ಫೈನಾನ್ಸಿಂಗ್. ಆಮೇಲೆ ಇದರಲ್ಲಿ ಮೇನ್ ಆಗಿ ಬರೋದಂದರೆ ಐಡೆಂಟಿಫೈಯಿಂಗ್ ದ ಕಸ್ಟಮರ್, ಅವ್ರದ್ದು ನೇಮು, ಡೇಟ್ ಆಫ್ ಬರ್ತು, ಅಡ್ರೆಸ್ಸು, ಗೌರ್ಮೆಂಟ್ ID ಏನೇನಿದೆ ಅಂತ. ಆಮೇಲೆ ಕೊಟ್ಟಿರೋ ಡಾಕ್ಯುಮೆಂಟ್ಸು ಎಷ್ಟು ಕರೆಕ್ಟ್ ಆಗಿದೆ, ವೆರಿಫೈಯಿಂಗ್ ದ ಐಡೆಂಟಿಟಿ ಯೂಸಿಂಗ್ ಆಫಿಷಿಯಲ್ ಡಾಕ್ಯುಮೆಂಟ್ಸ್, ಡೇಟಾಬೇಸ್ ಆರ್ ಎಲೆಕ್ಟ್ರಾನಿಕ್ ವೆರಿಫಿಕೇಶನ್. ಸೊ ಅಸೆಸಿಂಗ್ ದ ರಿಸ್ಕ್ ಅಂದರೆ ಅಂಡರ್ಸ್ಟ್ಯಾಂಡಿಂಗ್ ದ ಕಸ್ಟಮರ್ ಆಕ್ಯುಪೇಷನ್, ಟ್ರಾನ್ಸಾಕ್ಷನ್ ಪ್ಯಾಟರ್ನ್ಸ್, ಸೋರ್ಸ್ ಆಫ್ ಫಂಡ್ಸ್ ಆ್ಯಂಡ್ ಜಿಯೋಗ್ರಫಿ. ಇಷ್ಟು ಎಲ್ಲಿ ಕೆಲಸ ಮಾಡ್ತಾರೆ, ಸೋರ್ಸ್ ಆಫ್ ಫಂಡ್ ಏನು, ಸೋರ್ಸ್ ಆಫ್ ವೆಲ್ತ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋದು. ಅಂದರೆ ಅವ್ರು ಯಾವ ಥರ ರಿಸ್ಕ್ನ ದೇ ಮೇ ಇನ್ಹೆರಿಟ್ ಟು ದ ಆರ್ಗನೈಸೇಷನ್ ಇನ್ ಫ್ಯೂಚರ್ ಅಂತ ಕಂಡುಹಿಡಿಯೋದೇ ಇದು CDDಯಲ್ಲಿ ಕೆಲಸ. ಆಮೇಲೆ ಇಲ್ಲಿ ಅತಿ ಲೋ ರಿಸ್ಕ್ ಕಸ್ಟಮರ್ನ ಮಾತ್ರ CDDಯಲ್ಲಿ ಡೀಲ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಸ್, ಸಪೋಸ್ ಎ ಕಸ್ಟಮರ್ ವಾಂಟ್ಸ್ ಟು ಓಪನ್ ಎ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಡ್ಯೂರಿಂಗ್ CDD, ಕಸ್ಟಮರ್ ಡ್ಯೂ ಡಿಲಿಜೆನ್ಸಲ್ಲಿ ನಾವು ಏನೇನು ಮಾಡಬೇಕಂದ್ರೆ ಆ ಪ್ರೊಸೆಸಲ್ಲಿ ಕಲೆಕ್ಟ್ ದ ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಪ್ರೂಫ್ ಅವ್ರ ಅಡ್ರೆಸ್, ಬೇರೆ ಕಂಟ್ರಿ ಇದ್ದರೆ ಅಲ್ಲಿ ಡ್ರೈವಿಂಗ್ ಲೈಸೆನ್ಸು, US ಇದ್ದರೆ SSN ನಂಬರು, ಆ ಥರ. ಆಮೇಲೆ ವೆರಿಫೈ ದ ಡಾಕ್ಯುಮೆಂಟ್ಸ್, ಪ್ರೊವೈಡೆಡ್ ಡಾಕ್ಯುಮೆಂಟ್ಸ್ ಇರುತ್ತಲ್ಲ, ವೆರಿಫೈ ದ ಡಾಕ್ಯುಮೆಂಟ್ಸ್ ವಿತ್ ಅ ಗೋರ್ಮೆಂಟ್ ಡೇಟಾಬೇಸ್ ವಿತ್ ಯೂಸಿಂಗ್ ಪರ್ಟಿಕ್ಯುಲರ್ ಟೂಲ್ಸ್. ಆ್ಯಂಡ್ ಯು ಕ್ಯಾನ್ ಆಸ್ಕ್ ಅಬೌಟ್ ದ ಸೋರ್ಸ್ ಆಫ್ ಫಂಡ್ಸ್ ಇನ್ CDD. ಎಲ್ಲಿಂದ ದುಡ್ಡು ಬರ್ತಾ ಇದೆ, ಮೇ ಬಿ ಸ್ಯಾಲ್ರಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಎಕ್ಸೆಟ್ರಾ, ಅಥವಾ ಯಾವುದಾದ್ರೂ ಪ್ರಾಪರ್ಟಿನ ಸೇಲ್ ಮಾಡಿದಿರ್ಬೋದು. ಅಲ್ಲಿ ಇದ್ರ ಮೇಲೆ ಅಸೈನ್ ಅ ರಿಸ್ಕ್ ರೇಟಿಂಗ್, ವೆದರ್ ಇಟ್ಸ್ ಅ ಲೋ ರಿಸ್ಕ್, ಮೀಡಿಯಂ ರಿಸ್ಕ್ ಆರ್ ಅ ಹೈ ರಿಸ್ಕ್ ಕಸ್ಟಮರ್ ಅಂತ. ದಿಸ್ ಈಸ್ ವಾಟ್ CDD is. If the customer is a high risk or individual, like someone dealing with international trading or high cash transaction ಎಲ್ಲ ತುಂಬ ಮಾಡ್ತಿದ್ದಾರೆ ಅಂದರೆ you should move that account to EDD. That will I explain in the new video, the second video. So please be subscribed. ಒಂದು CDDಗೆ ನೀವು ಇಂಟರ್ವ್ಯೂ ಕೊಡ್ತಾ ಇದ್ರೆ ಒಂದು ಲಾಸ್ಟ್ ಇಂಟರ್ವ್ಯೂ ಟಿಪ್ ಏನಂದರೆ, you can explain the CDD as the first protective layer in the KYC that ensure the bank knows who the customer and the what risk they bring. This is what CDD. So next ವಿಡಿಯೋದಲ್ಲಿ ನಾನು EDD ಬಗ್ಗೆ ಹೇಳ್ತೀನಿ. This is the first topic. I wanted to cover all the aspects and chapters in KYC. Please stay connected. Thank you guys.